ನಮಸ್ಕಾರ ಸ್ನೇಹಿತರೆ. ಮಿಥುನ ರಾಶಿಯವರಿಗೆ ಈ ಅವಧಿ ಆಗಸ್ಟ್ 19ರಿಂದ ಅಕ್ಟೋಬರ್ 31, 2026 ನಿಜವಾಗಿಯೂ ವಿಶೇಷ. ನಾಳೆಯಿಂದ ನಿಮ್ಮ ಅದೃಷ್ಟ ಬದಲಾಗುತ್ತೆ. ಅಕ್ಟೋಬರ್ 19ರಂದು ಗುರುಗ್ರಹ ಆಶ್ಲೇಷ ನಕ್ಷತ್ರ ಪ್ರವೇಶಿಸಿದ್ದಾರೆ. ಇದಕ್ಕೆ ಗುರು ನಕ್ಷತ್ರ ಪರಿವರ್ತನ ಅಂತ ಕರಿತೀವಿ. ಮತ್ತು ಮಿಥುನ ರಾಶಿಯವರಿಗೆ ಇದು ವಿಶೇಷವಾಗಿ ಶುಭ. ಯಾಕಂದ್ರೆ ಜ್ಯೋತಿಷಿಗಳ ಪ್ರಕಾರ ಈ ಪರಿವರ್ತನದ ನೇರ ಲಾಭ ಪಡೆಯೋ ರಾಶಿಗಳಲ್ಲಿ ಮಿಥುನ ಕೂಡ ಒಂದು. ಗುರು ಈ ಸಮಯದಲ್ಲಿ ನಿಮ್ಮ 2ನೇ ಭಾವದಲ್ಲಿ ಕರ್ಕ ರಾಶಿಯಲ್ಲಿ ಸಂಚರಿಸಿದ್ದಾರೆ. ಅಂದ್ರೆ ಧನಭಾವ, ಕುಟುಂಬ ಮತ್ತು ಮಾತಿನ ಶಕ್ತಿಯ ಭಾವ. ಇದನ್ನೇ ನಾವು ಗೋಲ್ಡನ್ ಎರಾ ಅಂತ ಕರಿಬಹುದು. ಉದ್ಯೋಗ, ವ್ಯಾಪಾರದಲ್ಲಿ ಹೊಸ ಅವಕಾಶ, ಆದಾಯ ಹೆಚ್ಚಳ ಮತ್ತು ನಿಂತ ಕೆಲಸಗಳು ಪೂರ್ಣಗೊಳ್ಳೋ ಸಾಧ್ಯತೆ ಇದೆ ಅಂತ ಜ್ಯೋತಿಷ್ಯ ಶಾಸ್ತ್ರ ಹೇಳುತ್ತೆ. ಈ ವಿಡಿಯೋದಲ್ಲಿ ನಾವು ವಿವರವಾಗಿ ನೋಡ್ತೀವಿ. ಈ ಗುರು ನಕ್ಷತ್ರ ಪರಿವರ್ತನ ನಿಮ್ಮ ಆದಾಯ, ಉಳಿತಾಯ ಮತ್ತು ಕುಟುಂಬದ ಆರ್ಥಿಕ ಸ್ಥಿತಿಯ ಮೇಲೆ ಹೇಗೆ ಪ್ರಭಾವ ಬೀರುತ್ತೆ, ವ್ಯಾಪಾರ ಮತ್ತು ವೃತ್ತಿಯಲ್ಲಿ ಯಾವ ಹೊಸ ಅವಕಾಶಗಳು ಕಾಣಿಸಿಕೊಳ್ಳಬಹುದು, ಈ ಅವಧಿಯ ಪೂರ್ಣ ಲಾಭ ಪಡೆಯೋಕೆ ಸರಳ ಪರಿಹಾರಗಳು. ಈ ವಿಡಿಯೋ ಪೂರ್ತಿ ನೋಡಿ. ಇದು ನಿಮ್ಮ ಮುಂದಿನ 2 ತಿಂಗಳ ಆರ್ಥಿಕ ಪ್ಲಾನಿಂಗ್ ತುಂಬಾ ಉಪಯುಕ್ತ. ಇವಾಗ ವಿವರವಾಗಿ ನೋಡೋಣ ಬನ್ನಿ. ಮೊದಲನೆಯದಾಗಿ ಈ ಸಮಯದ ಮೂಲ ಶಕ್ತಿಯನ್ನು ಅರ್ಥ ಮಾಡಿಕೊಳ್ಳುವುದು ಅವಶ್ಯಕ. ಜ್ಯೋತಿಷ್ಯ ಶಾಸ್ತ್ರದಲ್ಲಿ ದ್ವಿತೀಯ ಭಾವವು ನಮ್ಮ ಸಂಚಿತ ಸಂಪತ್ತು, ಬ್ಯಾಂಕ್ ಬ್ಯಾಲೆನ್ಸ್, ನಮ್ಮ ಕುಟುಂಬ ಮತ್ತು ನಮ್ಮ ವಾಣಿಯನ್ನು ಪ್ರತಿನಿಧಿಸುತ್ತದೆ. ದೇವಗುರು ಬೃಹಸ್ಪತಿಯು ಇಲ್ಲಿ ವಿರಾಜಮಾನರಾದಾಗ ಮತ್ತು ಲಗ್ನಾಧಿಪತಿ ಬುಧನ ಆಶ್ಲೇಷ ನಕ್ಷತ್ರದಲ್ಲಿ ಇದ್ದಾಗ ವ್ಯಕ್ತಿಯೊಳಗೆ ತನ್ನ ಆಸ್ತಿ, ತನ್ನ ಹಣ ಮತ್ತು ತನ್ನ ಆರ್ಥಿಕ ಭದ್ರತೆಯ ಬಗ್ಗೆ ಒಂದು ಅದ್ಭುತವಾದ ಪ್ರೊಟೆಕ್ಟಿವ್ ಅಂದರೆ ರಕ್ಷಣಾತ್ಮಕ ಸ್ವಭಾವವು ಹುಟ್ಟಿಕೊಳ್ಳುತ್ತದೆ. ಆಶ್ಲೇಷ ನಕ್ಷತ್ರದ ಸಂಕೇತವು ಒಂದು ಕುಂಡಲಿನಿ ಅಥವಾ ಸರ್ಪವಾಗಿರುತ್ತದೆ. ಒಂದು ಸರ್ಪವು ತನ್ನ ಖಜಾನೆ ಅಥವಾ ತನ್ನ ಸ್ಥಳವನ್ನು ಹೇಗೆ ಅತ್ಯಂತ ಎಚ್ಚರಿಕೆಯಿಂದ ರಕ್ಷಿಸುತ್ತದೆಯೋ ಅದೇ ರೀತಿ ಈ ಸಮಯದಲ್ಲಿ ನೀವು ನಿಮ್ಮ ಕಷ್ಟದ ಸಂಪಾದನೆ, ನಿಮ್ಮ ಫಿಕ್ಸೆಡ್ ಡೆಪಾಸಿಟ್ಸ್ ಮತ್ತು ನಿಮ್ಮ ಭವಿಷ್ಯದಲ್ಲಿ ಆರ್ಥಿಕ ಯೋಜನೆಗಳನ್ನು ಸುರಕ್ಷಿತವಾಗಿರಿಸಲು ಸಂಪೂರ್ಣವಾಗಿ ಜಾಗೃತರಾಗಿದ್ದೀರಿ. ಈ ಪ್ರಕ್ರಿಯೆಯಲ್ಲಿ ಯಾವುದಾದರೂ ಯಾವುದೂ ಅನುಚಿತವಲ್ಲ. ಇದೊಂದು ಸಹಜವಾದ ಜ್ಯೋತಿಷ್ಯ ಪ್ರಭಾವವಾಗಿದೆ. ಆದರೆ ಈ ಶಕ್ತಿಯ ಮತ್ತೊಂದು ಮತ್ತು ಹೆಚ್ಚು ಸೂಕ್ಷ್ಮವಾದ ಆಯಾಮವೂ ಇದೆ. ಹಣದ ಬಗ್ಗೆ ವ್ಯಕ್ತಿಯು ಅತಿಯಾಗಿ ಎಚ್ಚರಿಕೆ ವಹಿಸಿದಾಗ ನೀವು ಜಿಪುಣರಾಗಿದ್ದೀರಿ ಅಥವಾ ನೀವು ಉದ್ದೇಶಪೂರ್ವಕವಾಗಿ ಅವರಿಂದ ಕೆಲವು ವಿಷಯಗಳನ್ನು ಮುಚ್ಚುತ್ತಿದ್ದೀರಿ ಎಂದು ಕುಟುಂಬದವರಿಗೆ ಅನಿಸಲು ಪ್ರಾರಂಭವಾಗುತ್ತದೆ. ಈ ಗೋಚಾರದ ಸಮಯದಲ್ಲಿ ನೀವು ಅಂತರಾಳದಲ್ಲಿ ಒಂದು ಆಳವಾದ ರಿಯಲೈಸೇಷನ್ ಅಂದರೆ ಅರಿವು ಉಂಟಾಗುತ್ತದೆ. ಹಿಂದಿನ ಕಾಲದಲ್ಲಿ ನಿಮ್ಮ ಕುಟುಂಬದ ಕೆಲವು ಸದಸ್ಯರು ಅಥವಾ ಸಂಬಂಧಿಕರು ಎಲ್ಲೋ ಒಂದು ಕಡೆ ನಿಮ್ಮನ್ನು ಆರ್ಥಿಕವಾಗಿ ಅಥವಾ ಭಾವನಾತ್ಮಕವಾಗಿ ಬಳಸಿಕೊಂಡಿದ್ದಾರೆ ಎಂಬುದು ನಿಮಗೆ ಇದ್ದಕ್ಕಿದ್ದಂತೆ ಸ್ಪಷ್ಟವಾಗಿ ಅನುಭವಕ್ಕೆ ಬರತೊಡಗುತ್ತದೆ. ನೀವು ಯಾರಿಗಾಗಿ ಯಾವಾಗಲೂ ಹೆಚ್ಚು ಯೋಚಿಸದೆ ಎಲ್ಲವನ್ನೂ ಮಾಡುತ್ತಿದ್ದೀರೋ ಅವರು ಆ ಮಟ್ಟಿಗೆ ನಿಮಗೆ ವ್ಯಾಲ್ಯೂ ನೀಡಲಿಲ್ಲ ಎಂಬುದು ಅರ್ಥವಾಗುತ್ತದೆ. ಈ ವೈಚಾರಿಕ ಸ್ಪಷ್ಟತೆಯ ನೇರ ಪರಿಣಾಮವೆಂದರೆ ನೀವು ನಿಮ್ಮ ಸಂಬಂಧಗಳಲ್ಲಿ ಕಟ್ಟುನಿಟ್ಟಾದ ಬೌಂಡರೀಸ್ ನಿಗದಿಪಡಿಸಲು ಪ್ರಾರಂಭಿಸುತ್ತೀರಿ ಮತ್ತು ಆಶ್ಲೇಷ ನಕ್ಷತ್ರದ ಶಕ್ತಿಯಲ್ಲಿ ಸ್ವಾಭಾವಿಕವಾಗಿಯೇ ಸ್ವಲ್ಪ ತೀಕ್ಷ್ಣತೆ ಇರುವುದರಿಂದ ನಿಮ್ಮ ಮಾತು ಅತ್ಯಂತ ನೇರ ಮತ್ತು ಕಠಿಣವಾಗಬಹುದು. ನೀವು ನಿಮ್ಮ ಕುಟುಂಬದವರೊಂದಿಗೆ, ನಿಮ್ಮ ಸ್ಪೌಸ್ ಜೊತೆ ಅಥವಾ ಒಡ ಹುಟ್ಟಿದವರ ಜೊತೆ ಅತ್ಯಂತ ಬ್ಲಂಟ್ ಅಂದರೆ ನಿಷ್ಠುರ ಆಗಿ ಮಾತನಾಡಬಹುದು. ನೀವು ಯಾವಾಗ ಮಾತನಾಡಿದರೂ ಅದರಲ್ಲಿ ಲಾಜಿಕ್ ಇರುತ್ತದೆ ಮತ್ತು ನಿಮ್ಮ ತರ್ಕಗಳು ಎಷ್ಟು ಹರಿತವಾಗಿರುತ್ತದೆ ಎಂದರೆ ಎದುರಿನವರ ಬಳಿ ಅದಕ್ಕೆ ಯಾವುದೇ ಉತ್ತರವಿರುವುದಿಲ್ಲ. ಇಲ್ಲಿಯೇ ನೀವು ನಿಮ್ಮ ನಡವಳಿಕೆಯ ಬಗ್ಗೆ ಹೆಚ್ಚು ಜಾಗರೂಕರಾಗಿರಬೇಕಾದ ಅಗತ್ಯವಿದೆ. ಭವಿಷ್ಯದ ಬದ್ಧತೆಗಾಗಿ ಆರ್ಥಿಕ ಮಿತಿಗಳನ್ನು ನಿರ್ಧರಿಸುವುದು ಸಂಪೂರ್ಣವಾಗಿ ಸೂಕ್ತವಾಗಿದೆ. ಆದರೆ ನಿಮ್ಮನ್ನು ನೀವು ಸರಿ ಎಂದು ಸಾಬೀತುಪಡಿಸುವ ಪ್ರಯತ್ನದಲ್ಲಿ ನಿಮ್ಮ ಕೌಟುಂಬಿಕ ಸಂಬಂಧಗಳಲ್ಲಿ ಅನಗತ್ಯ ಉದ್ವೇಗ ಅಥವಾ ಒತ್ತಡವನ್ನು ಉಂಟು ಮಾಡದಿರಿ. ಒಂದು ವೇಳೆ ನೀವು ನಿಮ್ಮ ಕುಟುಂಬದಿಂದ ಫೈನಾನ್ಷಿಯಲ್ ಸಪರೇಷನ್ ಆರ್ಥಿಕ ಪ್ರತ್ಯೇಕತೆ ಮಾಡಿಕೊಳ್ಳಬೇಕಾದರೆ ಅಥವಾ ನಿಮ್ಮ ಬಿಸ್ನೆಸ್ ಅನ್ನು ಕುಟುಂಬದ ಹಸ್ತಕ್ಷೇಪದಿಂದ ಪ್ರತ್ಯೇಕಿಸಬೇಕಾದರೆ ಅದನ್ನು ಅತ್ಯಂತ ಶಾಂತಿ ಮತ್ತು ರಾಜತಾಂತ್ರಿಕತೆಯಿಂದ ಪ್ಲಾನ್ ಮಾಡಿ. ನಿಮ್ಮ ತಂತ್ರವು ಸಂಪೂರ್ಣವಾಗಿ ರೂಪುಗೊಳ್ಳುವವರೆಗೆ ನಿಮ್ಮ ಯೋಜನೆಗಳನ್ನು ಸೀಕ್ರೆಟ್ ಆಗಿರಿಸಿ. ವಿನಾಕಾರಣ ವಿವಾದಗಳಲ್ಲಿ ಸಿಲುಕಿ ಮನೆಯ ವಾತಾವರಣವನ್ನು ಟಾಕ್ಸಿಕ್ ಮಾಡುವುದರಿಂದ ಅಂತಿಮವಾಗಿ ನೀವೇ ಮಾನಸಿಕ ಒತ್ತಡವನ್ನು ಎದುರಿಸಬೇಕಾಗುತ್ತದೆ. ಕೆರಿಯರ್ ಮತ್ತು ಪ್ರೊಫೆಷನ್ ದೃಷ್ಟಿಯಿಂದ ಈ ಗೋಚಾರವು ನಿಮಗೆ ಅತ್ಯಂತ ಅನುಕೂಲಕರ ಮತ್ತು ಫಲಪ್ರದವಾಗಲಿದೆ. ಮಿಥುನ ಲಗ್ನಕ್ಕೆ ದೇವಗುರು ಬೃಹಸ್ಪತಿಯು ಸಪ್ತಮ ಮತ್ತು ದಶಮ ಭಾವದ ಅಧಿಪತಿಯಾಗಿದ್ದಾರೆ. ದಶಮ ಭಾವವು ನಮ್ಮ ಕೆರಿಯರ್, ಕಾರ್ಯಕ್ಷೇತ್ರ ಮತ್ತು
ಕರ್ಮದ್ದಾಗಿದ್ದರೆ, ಸಪ್ತಮ ಭಾವವು ನಮ್ಮ ಬಿಸ್ನೆಸ್ ಪಾರ್ಟ್ನರ್ಶಿಪ್ ಮತ್ತು ದೈನಂದಿನ ವ್ಯಾಪಾರದ್ದಾಗಿ. ಈ ಎರಡು ಪ್ರಮುಖ ಭಾವಗಳ ಅಧಿಪತಿಯು ದ್ವಿತೀಯ ಭಾವ ಅಂದರೆ ಧನ ಭಾವದಲ್ಲಿ ಗೋಚಾರ ಮಾಡಿದಾಗ. ಇದರ ನೇರ ಅರ್ಥವೇನೆಂದರೆ, ನಿಮ್ಮ ಪ್ರೊಫೆಷನ್ ನಿಮಗೆ ನೇರವಾಗಿ ನಗದು ಹಣ ಮತ್ತು ಬಲವಾದ ಬ್ಯಾಂಕ್ ಬ್ಯಾಲೆನ್ಸ್ ನೀಡಲಿದೆ. ಈ ಸಮಯವು ಕೇವಲ ಕೆಲಸದ ಸ್ಥಳದಲ್ಲಿ ಹುದ್ದೆ ಅಥವಾ ಪ್ರತಿಷ್ಠೆಯನ್ನು ಪಡೆಯುವುದಕ್ಕೆ ಸೀಮಿತವಾಗಿಲ್ಲ. ಬದಲಿಗೆ ಈ ಸಮಯವು ವಾಸ್ತವಿಕ ಪ್ರಾಫಿಟ್ ಮತ್ತು ಆರ್ಥಿಕ ಲಾಭವನ್ನು ಗಳಿಸುವ ಸಮಯವಾಗಿದೆ. ವರ್ಕ್ ಪ್ಲೇಸ್ನಲ್ಲಿ, ಕೆಲಸದ ಸ್ಥಳದಲ್ಲಿ ಈ ಸಮಯದಲ್ಲಿ ನಿಮ್ಮ ಜವಾಬ್ದಾರಿಗಳು ಇದ್ದಕ್ಕಿದ್ದಂತೆ ತುಂಬಾ ಹೆಚ್ಚಾಗಬಹುದು. ಎಲ್ಲಾ ಪ್ರಾಜೆಕ್ಟ್ ಮತ್ತು ಕೆಲಸಗಳ ಹೊರೆ ನಿಮ್ಮ ಹೆಗಲ ಮೇಲೆಯೇ ಬಿದ್ದಿದೆ ಎಂದು ನಿಮಗೆ ಅನಿಸಬಹುದು. ಆದರೆ ಈ ಹೆಚ್ಚುವರಿ ಜವಾಬ್ದಾರಿಯ ಬಗ್ಗೆ ಕಿಂಚಿತ್ತೂ ಚಿಂತಿಸಬೇಡಿ, ಏಕೆಂದರೆ ಈ ಹೆಚ್ಚಿದ ಕೆಲಸದ ಹೊರೆಯು ತನ್ನೊಂದಿಗೆ ಒಂದು ಖಚಿತವಾದ ಫೈನಾನ್ಷಿಯಲ್ ಇನ್ಕ್ರಿಮೆಂಟ್, ಆರ್ಥಿಕ ಏರಿಕೆಯನ್ನು ತರುತ್ತದೆ. ನೀವು ಈ ಸಮಯದಲ್ಲಿ ನಿಮ್ಮ ಕಂಪನಿಯಲ್ಲಿ ಅಥವಾ ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ನಿಮ್ಮನ್ನು ನೀವು ಈ ರೀತಿ ಸಾಬೀತುಪಡಿಸುತ್ತೀರಿ ಎಂದರೆ ಜನರಿಗೆ ನಿಮ್ಮ ನಿಜವಾದ ಉಪಯುಕ್ತತೆ ಸ್ಪಷ್ಟ ಅರಿವಾಗುತ್ತದೆ. ಯಾವ ಜಾತಕರು ದೀರ್ಘಕಾಲದಿಂದ ಪ್ರಮೋಷನ್, ಬಡ್ತಿಗಾಗಿ ಕಾಯುತ್ತಿದ್ದರೋ ಅಥವಾ ತಮಗೆ ಬೇಕಾದ ಸ್ಥಳಕ್ಕೆ ಟ್ರಾನ್ಸ್ಫರ್ ಆಗುವ ನಿರೀಕ್ಷೆಯಲ್ಲಿದ್ದರೂ ಅವರಿಗೆ ಈ ಸಮಯವು ವಿಚಾರಗಳ ಮ್ಯಾನಿಫೆಸ್ಟೇಷನ್ ಅಂದರೆ ಅಭಿವ್ಯಕ್ತಿ ಅಥವಾ ಸಾಕಾರ ಸಮಯವಾಗಿದೆ. ಒಂದು ವೇಳೆ ನೀವು ಸ್ವತಂತ್ರ ಬಿಸ್ನೆಸ್ ನಲ್ಲಿದ್ದರೆ ಈ ಸಮಯವು ನಿಮಗೆ ಅತ್ಯಂತ ಅದ್ಭುತವಾದ ಫಲಿತಾಂಶಗಳನ್ನು ತರುತ್ತದೆ. ನಿಮ್ಮ ಪ್ರಸ್ತುತ ವ್ಯಾಪಾರವು ಸುಗಮವಾಗಿ ನಡೆಯುವುದರ ಜೊತೆಗೆ ನೀವು ಯಾವುದಾದರೂ ಹೊಸ ಸ್ಟಾರ್ಟ್ಅಪ್ ಪ್ರಾರಂಭಿಸಲು ಯೋಚಿಸುತ್ತಿದ್ದರೆ ಅದರ ಅಡಿಪಾಯವನ್ನು ಹಾಕಲು ಗ್ರಹಗಳ ಪ್ರಸ್ತುತ ಗೋಚಾರವು ಸಂಪೂರ್ಣವಾಗಿ ನಿಮ್ಮ ಪರವಾಗಿದೆ. ನಿಮಗೆ ಹೊಸ ಮತ್ತು ಪ್ರಮುಖ ಕ್ಲೈಂಟ್ಸ್ ಸಿಗಬಹುದು ಅಥವಾ ನಿಮ್ಮ ರೆಗ್ಯುಲರ್ ಇನ್ಕಮ್, ನಿಯಮಿತ ಆದಾಯದಲ್ಲಿ ಇದ್ದಕ್ಕಿದ್ದಂತೆ ದೊಡ್ಡ ಜಿಗಿತವನ್ನು ತರುವಂತಹ ಯಾವುದಾದರೂ ದೊಡ್ಡ ಬಿಸ್ನೆಸ್ ಡೀಲ್ ಫೈನಲ್ ಆಗಬಹುದು. ಇಲ್ಲಿ ಮತ್ತೊಂದು ಅತ್ಯಂತ ಸೂಕ್ಷ್ಮವಾದ ಜ್ಯೋತಿಷ್ಯ ಅಂಶವನ್ನು ಗಮನಿಸುವುದು ಅವಶ್ಯಕ. ದ್ವಿತೀಯ ಭಾವದಲ್ಲಿ ಕುಳಿತಿರುವ ಗುರುವಿನ ಪಂಚಮ ದೃಷ್ಟಿಯು ನಿಮ್ಮ 6ನೇ ಭಾವದ ಮೇಲೆ ನಿರಂತರವಾಗಿ ಬೀಳುತ್ತಿದೆ. ಜ್ಯೋತಿಷ್ಯದಲ್ಲಿ 6ನೇ ಭಾವವನ್ನು ಕಾಂಪಿಟೇಟಿವ್, ಶತ್ರುಗಳು ಮತ್ತು ವರ್ಕ್ ಪ್ಲೇಸ್ ಪಾಲಿಟಿಕ್ಸ್, ಕಚೇರಿ ರಾಜಕೀಯ ಎಂದು ಪರಿಗಣಿಸಲಾಗುತ್ತದೆ. ಗುರುವಿನ ಈ ಅತ್ಯಂತ ಶುಭ ದೃಷ್ಟಿಯು ನಿಮಗೆ ಒಂದು ಅದ್ಭುತವಾದ ವಿಸ್ಡಮ್, ಜ್ಞಾನ ಮತ್ತು ಬುದ್ಧಿವಂತಿಕೆಯನ್ನು ನೀಡುತ್ತಿದೆ. ನಿಮ್ಮ ಆಫೀಸ್ನಲ್ಲಿ ಅಥವಾ ನಿಮ್ಮ ವ್ಯಾಪಾರ ಕ್ಷೇತ್ರದಲ್ಲಿ ಯಾರಾದರೂ ನಿಮ್ಮ ವಿರುದ್ಧ ಯಾವುದೇ ರೀತಿಯ ಸಂಚು ರೂಪಿಸುತ್ತಿದ್ದರೂ ನೀವು ಆಕ್ರಮಣಕಾರಿಯಾಗುವ ಅಗತ್ಯವಿರುವುದಿಲ್ಲ. ನೀವು ನಿಮ್ಮ ಬುದ್ಧಿವಂತಿಕೆ ಮತ್ತು ತಾಳ್ಮೆಯಿಂದ ಯಾವುದೇ ನೇರ ಸಂಘರ್ಷವಿಲ್ಲದೆ ಅವರನ್ನು ಸುಲಭವಾಗಿ ಸೋಲಿಸುತ್ತೀರಿ. ನಿಮ್ಮಲ್ಲಿರುವ ಗುಪ್ತ ನಾಲೆಡ್ಜ್, ಜ್ಞಾನ, ಇಷ್ಟು ವರ್ಷಗಳ ಹೋರಾಟದಿಂದ ನೀವು ಗಳಿಸಿದ ಅನುಭವ ಈ ಸಮಯದಲ್ಲಿ ನಿಮಗೆ ಅತಿ ದೊಡ್ಡ ಆಯುಧವಾಗಿ ಕೆಲಸ ಮಾಡುತ್ತದೆ. ವಿಶೇಷವಾಗಿ ಮಿಥುನ ರಾಶಿಯವರಾದ ಯಾವ ಜಾತಕರು ಟೀಚಿಂಗ್, ಕೌನ್ಸಲಿಂಗ್, ಹೀಲಿಂಗ್, ಮೆಡಿಕಲ್ ರಿಸರ್ಚ್, ಅಸ್ಟ್ರಾಲಜಿ, ಇನ್ಶೂರೆನ್ಸ್ ಅಥವಾ ಫುಡ್ ಮತ್ತು ಹಾಸ್ಪಿಟಾಲಿಟಿ ಕ್ಷೇತ್ರಗಳಿಗೆ ಸಂಬಂಧಿಸಿದ್ದಾರೋ ಅವರಿಗೆ ಈ ಸಮಯವು ಯಾವುದೇ ವರಕ್ಕಿಂತ ಕಡಿಮೆ ಇಲ್ಲ. ನಿಮ್ಮ ಪರಿಣತಿಯೇ ಈ ಸಮಯದಲ್ಲಿ ನಿಮ್ಮ ಹಣದ ಪ್ರಾಥಮಿಕ ಮೂಲವಾಗಿದೆ. ಈ ಸಂಪೂರ್ಣ ಆಗಸ್ಟ್ 19ರಿಂದ ಅಕ್ಟೋಬರ್ 31ರವರೆಗಿನ ಸಮಯವನ್ನು ಸೂಕ್ಷ್ಮವಾಗಿ ಅರ್ಥ ಮಾಡಿಕೊಳ್ಳಲು ನವಾಂಶದ ಗೋಚಾರದ ಆಧಾರದ ಮೇಲೆ ನಾವು ಇದನ್ನು 4 ಪ್ರಮುಖ ಕಾಲಘಟ್ಟಗಳಾಗಿ ವಿಂಗಡಿಸಬಹುದು. ಅದರ ಪ್ರಕಾರ ನೀವು ನಿಮ್ಮ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಕು. ಮೊದಲನೇ ಕಾಲಘಟ್ಟ ಆಗಸ್ಟ್ 19ರಿಂದ ಸೆಪ್ಟೆಂಬರ್ 3ರವರೆಗೆ ಇರುತ್ತದೆ. ಈ ಆರಂಭಿಕ ಸಮಯವು ಶಕ್ತಿಯ ದೃಷ್ಟಿಕೋನದಿಂದ ತುಂಬಾ ಪವರ್ಫುಲ್ ಆಗಿದೆ. ನೀವು ವಿವಾಹಕ್ಕಾಗಿ ಯಾವುದೇ ಮಾತುಕತೆಯನ್ನು ಮುಂದಕ್ಕೆ ಕೊಂಡೊಯ್ಯಲು ಬಯಸಿದರೆ, ಯಾವುದೇ ಹೊಸ ಬಿಸ್ನೆಸ್ ಡೀಲ್ ಅನ್ನು ಅಂತಿಮಗೊಳಿಸಲು ಬಯಸಿದರೆ ಅಥವಾ ಯಾವುದೇ ಹೊಸ ಪ್ರಾಜೆಕ್ಟ್ ಅನ್ನು ಪ್ರಾರಂಭಿಸಲು ಬಯಸಿದರೆ ಈ ಸಮಯವು ಅದಕ್ಕೆ ಅತ್ಯುತ್ತಮವಾಗಿರುತ್ತದೆ. ಈ ಹಂತವು ನಿಮ್ಮ ಆದಾಯ ಮತ್ತು ಭವಿಷ್ಯದ ಪ್ರೊಫೆಷನಲ್ ಅವಕಾಶಗಳಿಗಾಗಿ ಅತ್ಯಂತ ಭದ್ರವಾದ ಅಡಿಪಾಯವನ್ನು ಹಾಕುತ್ತದೆ. ಎರಡನೇ ಕಾಲಘಟ್ಟ ಸೆಪ್ಟೆಂಬರ್ 3ರಿಂದ ಸೆಪ್ಟೆಂಬರ್ 20ರವರೆಗೆ ಇರುತ್ತದೆ. ಈ ಸಮಯದ ಅಂತರದಲ್ಲಿ ಗ್ರಹಗಳ ಚಲನೆಯು ನೀವು ಸ್ವಲ್ಪ ನಿಧಾನವಾಗಬೇಕೆಂದು ಸೂಚಿಸುತ್ತಿದೆ. ಈ ಸಮಯದಲ್ಲಿ ನಿಮ್ಮ ಹೆಲ್ತ್ ಬಗ್ಗೆ ಮತ್ತು ವಿಶೇಷವಾಗಿ ನಿಮ್ಮ ತಾಯಿಯ ಆರೋಗ್ಯದ ಬಗ್ಗೆ ವಿಶೇಷ ಗಮನ ಹರಿಸಿ. ಕುಟುಂಬದವರೊಂದಿಗೆ ಆರ್ಥಿಕ ವಿಷಯಗಳ ಕುರಿತು ಯಾವುದೇ ವಿಚಾರವನ್ನು ಉದ್ದೇಶಪೂರ್ವಕವಾಗಿ ಮುಚ್ಚಿಡಬೇಡಿ, ಏಕೆಂದರೆ ಸಣ್ಣ ತಪ್ಪು ತಿಳುವಳಿಕೆಯು ನಂತರ ದೊಡ್ಡ ಸ್ವರೂಪವನ್ನು ಪಡೆಯಬಹುದು. ಯಾವುದೇ ಇನ್ಹೆರಿಟೆನ್ಸ್, ಪಿತ್ರಾರ್ಜಿತ ಅಥವಾ ಪೂರ್ವಜರ ಆಸ್ತಿಯ ವಿಷಯವು ದೀರ್ಘಕಾಲದಿಂದ ಬಾಕಿ ಉಳಿದಿದ್ದರೆ ಈ ಸಮಯದಲ್ಲಿ ಅದರ ಬಗ್ಗೆ ಗಂಭೀರ ಚರ್ಚೆ ನಡೆಯಬಹುದು. ಯಾವುದೇ ಆರ್ಥಿಕ ಹೂಡಿಕೆ ಅಥವಾ ದೊಡ್ಡ ನಿರ್ಧಾರವನ್ನು ಆತುರದಿಂದ ಅಥವಾ ಭಾವನೆಗಳಿಗೆ ಒಳಗಾಗಿ ತೆಗೆದುಕೊಳ್ಳಬೇಕು.
ಮೂರನೇ ಕಾಲಘಟ್ಟ ಸೆಪ್ಟೆಂಬರ್ 20ರಿಂದ ಅಕ್ಟೋಬರ್ 8ರವರೆಗೆ ಇರುತ್ತದೆ. ಈ ಸಮಯದಲ್ಲಿ ನೀವು ನಿಮ್ಮ ಕೆಲಸದ ಸಲುವಾಗಿ ದೂರದ ಪ್ರಯಾಣ ಮಾಡಬೇಕಾಗಬಹುದು. ಈ ಪ್ರಯಾಣಗಳು ನಿಮ್ಮ ಪ್ರೊಫೆಷನ್ಗೆ ವಿಸ್ತರಣೆಯನ್ನು ನೀಡುತ್ತದೆ ಮತ್ತು ನಿಮಗೆ ಮಾನಸಿಕ ಶಾಂತಿಯನ್ನು ನೀಡುತ್ತದೆ. ಹೈಯರ್ ಎಜುಕೇಶನ್, ಉನ್ನತ ಶಿಕ್ಷಣಕ್ಕಾಗಿ ಯೋಚಿಸುತ್ತಿರುವ ವಿದ್ಯಾರ್ಥಿಗಳಿಗೆ ತಮ್ಮ ವಿಷಯ ಅಥವಾ ಕಾಲೇಜನ್ನು ಅಂತಿಮಗೊಳಿಸಲು ಈ ಸಮಯವು ತುಂಬಾ ಅನುಕೂಲಕರವಾಗಿದೆ. ಈ ಸಮಯದಲ್ಲಿ ನಿಮ್ಮ ಗುರುಗಳು ಮತ್ತು ಮೆಂಟರ್ಸ್, ಮಾರ್ಗದರ್ಶಕರು ಅತ್ಯುತ್ತಮ ಮಾರ್ಗದರ್ಶನವನ್ನು ಅವರಿಂದ ನೀವು ಪಡೆಯುತ್ತೀರಿ. ಅದು ಭವಿಷ್ಯದ ಬಗ್ಗೆ ನಿಮ್ಮ ದೃಷ್ಟಿಕೋನವನ್ನು ಸಂಪೂರ್ಣವಾಗಿ ಸ್ಪಷ್ಟಪಡಿಸುತ್ತದೆ. 4ನೇ ಮತ್ತು ಅಂತಿಮ ಕಾಲಘಟ್ಟ ಅಕ್ಟೋಬರ್ 8ರಿಂದ ಅಕ್ಟೋಬರ್ 31ರವರೆಗೆ ಇರುತ್ತದೆ. ಈ ಸಮಯವು ಸಮಾಜದಲ್ಲಿ ನಿಮ್ಮ ಸ್ಥಾನಮಾನ ಮತ್ತು ನಿಮ್ಮ ಪ್ರತಿಷ್ಠೆಯನ್ನು ಹೆಚ್ಚಿಸುವ ಕೆಲಸ ಮಾಡುತ್ತದೆ. ನಿಮಗೆ ಹೊಸ ಕೆಲಸಕ್ಕಾಗಿ ರೆಫರಲ್ಸ್ ಸಿಗಬಹುದು ಮತ್ತು ನೀವು ಸಮಾಜದ ಪ್ರಭಾವಿ ವ್ಯಕ್ತಿಗಳ ಸಂಪರ್ಕಕ್ಕೆ ಬರುತ್ತೀರಿ. ನೀವು ಮನೆ, ಯಾವುದಾದರೂ ಕಮರ್ಷಿಯಲ್ ಪ್ರಾಪರ್ಟಿ ಅಥವಾ ಯಾವುದೇ ಹೊಸ ವಾಹನವನ್ನು ಖರೀದಿಸಲು ಯೋಚಿಸುತ್ತಿದ್ದರೆ ಅಕ್ಟೋಬರ್ 8ರಿಂದ 31ರ ನಡುವಿನ ಸಮಯವು ಈ ರೀತಿಯ ಹೂಡಿಕೆಗೆ ಅತ್ಯಂತ ಸುರಕ್ಷಿತ ಮತ್ತು ಅತ್ಯುತ್ತಮವಾಗಿರುತ್ತದೆ. ಅಕ್ಟೋಬರ್ 31ರ ಸುಮಾರಿಗೆ ದೇವಗುರು ಬೃಹಸ್ಪತಿಯು ಗಂಡಮೂಲದಿಂದ ದಾಟುತ್ತಾ ತನ್ನ ಶಕ್ತಿಯನ್ನು ಬದಲಾಯಿಸಿದಾಗ ನಿಮ್ಮ ಸಂಪೂರ್ಣ ಫೋಕಸ್ ಕೇವಲ ಹಣದ ಶೇಖರಣೆಯಿಂದ ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಹೊಸ ರಿಸ್ಕ್ ತೆಗೆದುಕೊಳ್ಳುವ ಮತ್ತು ನಿಮ್ಮ ಕಮ್ಯುನಿಕೇಶನ್ ಕಡೆಗೆ ಹರಿಯುತ್ತದೆ. ಅಕ್ಟೋಬರ್ ಅಂತ್ಯದ ವೇಳೆಗೆ ಹೊಸ ಬಿಸಿನೆಸ್ ಐಡಿಯಾ ಸ್ಪಷ್ಟ ಸುಳಿವು ನಿಮಗೆ ಖಂಡಿತವಾಗಿಯೂ ಸಿಗುತ್ತದೆ. ನಿಮ್ಮ ಪ್ರೀತಿ ಮತ್ತು ವೈವಾಹಿಕ ಜೀವನದ ಸ್ಥಿತಿಯನ್ನು ವಿಶ್ಲೇಷಿಸುವುದಾದರೆ, ನಾನು ಈ ಹಿಂದೆಯೇ ಸ್ಪಷ್ಟಪಡಿಸಿದಂತೆ ಸಪ್ತಮ ಭಾವದ ಅಧಿಪತಿಯಾದ ಬೃಹಸ್ಪತಿ ನಿಮ್ಮ ಧನ ಭಾವದಲ್ಲಿ ವಿರಾಜಮಾನರಾಗಿದ್ದಾರೆ. ಇದರ ನೇರ ಅರ್ಥವೇನೆಂದರೆ, ಈ ಸಂಪೂರ್ಣ ಅವಧಿಯಲ್ಲಿ ನಿಮ್ಮ ರಿಲೇಶನ್ಶಿಪ್ನ ಕೇಂದ್ರದಲ್ಲಿರುವ ಅತಿ ದೊಡ್ಡ ವಿಷಯಗಳು ಸಂಪೂರ್ಣವಾಗಿ ಹಣ, ಉಳಿತಾಯ ಮತ್ತು ಕೌಟುಂಬಿಕ ಭವಿಷ್ಯದ ಭದ್ರತೆಗೆ ಸಂಬಂಧಿಸಿರುತ್ತದೆ. ನೀವು ಯಾವುದೇ ಕಮಿಟ್ಮೆಂಟ್ ರಿಲೇಶನ್ಶಿಪ್ನಲ್ಲಿದ್ದರೆ ಮತ್ತು ವಿವಾಹ ಬಂಧನಕ್ಕೆ ಒಳಗಾಗಲು ಬಯಸಿದರೆ, ಈ ಸಮಯದಲ್ಲಿ ನಿಮ್ಮ ಮತ್ತು ನಿಮ್ಮ ಪಾರ್ಟ್ನರ್ ನಡುವೆ ಅತ್ಯಂತ ಪ್ರಾಕ್ಟಿಕಲ್ ಮಾತುಕತೆಗಳು ನಡೆಯುತ್ತವೆ. ವಿವಾಹದ ನಂತರ ನಿಮ್ಮ ವಾಸಸ್ಥಾನ ಯಾವುದಾಗಿರುತ್ತದೆ, ನಿಮ್ಮ ಜಾಯಿಂಟ್ ಅಕೌಂಟ್ಸ್ ನಿರ್ವಹಣೆ ಹೇಗೆ ಮಾಡಲಾಗುತ್ತದೆ ಮತ್ತು ಕುಟುಂಬದವರು ಈ ಸಂಬಂಧವನ್ನು ಹೇಗೆ ಸ್ವೀಕರಿಸುತ್ತಾರೆ ಎಂಬುದರ ಕುರಿತು ನೀವಿಬ್ಬರು ಆಳವಾದ ಚರ್ಚೆ ನಡೆಸುತ್ತೀರಿ. ಈ ಸಮಯವು ಕೇವಲ ಒಣ ಭಾವನೆಗಳು ಅಥವಾ ರೊಮ್ಯಾಂಟಿಕ್ ಕಲ್ಪನೆಗಳಲ್ಲಿ ಕಳೆಯುವುದು ಹೋಗುವ ಸಮಯವಲ್ಲ. ಇದೊಂದು ಅತ್ಯಂತ ಸ್ಪಷ್ಟವಾದ ರಿಯಾಲಿಟಿ ಚೆಕ್ ಸಮಯವಾಗಿದೆ. ಈಗಾಗಲೇ ವೈವಾಹಿಕ ಜೀವನದಲ್ಲಿರುವ ಜಾತಕರಿಗೆ ಅವರ ಸ್ಪೌಸ್ನ ಕೆರಿಯರ್ನಲ್ಲಿ ಈ ಸಮಯದಲ್ಲಿ ದೊಡ್ಡ ಮತ್ತು ಸಕಾರಾತ್ಮಕ ಬದಲಾವಣೆ ಬರಬಹುದು. ಇದರ ನೇರ ಮತ್ತು ಸ್ಪಷ್ಟ ಪರಿಣಾಮವು ನಿಮ್ಮ ಜಂಟಿ ಕೌಟುಂಬಿಕ ಆದಾಯದ ಮೇಲೆ ಬೀಳುತ್ತದೆ. ಇಲ್ಲಿ ನೀವು ಒಂದು ವಿಶೇಷ ಜ್ಯೋತಿಷ್ಯ ಸಲಹೆಯನ್ನು ಪಾಲಿಸಬೇಕು. ಮಿಥುನ ರಾಶಿಯ ಜಾತಕರಲ್ಲಿ ಒಂದು ಸಹಜ ಪ್ರವೃತ್ತಿ ಇರುತ್ತದೆ. ಅದೇನೆಂದರೆ, ವಾತಾವರಣವು ಸ್ವಲ್ಪ ಭಾರವಾದಾಗ ಅಥವಾ ಗಂಭೀರವಾದಾಗ ಪರಿಸ್ಥಿತಿಯನ್ನು ಹಗುರಗೊಳಿಸಲು ಅವರು ಹ್ಯೂಮರ್ನ ಮೊರೆ ಹೋಗುತ್ತಾರೆ. ಆದರೆ ಪ್ರಸ್ತುತ ಸಮಯದಲ್ಲಿ ನಿಮ್ಮ ಸಂಗಾತಿಯು ಭವಿಷ್ಯದ ಬಗ್ಗೆ ನಿಮ್ಮೊಂದಿಗೆ ಯಾವುದಾದರೂ ಸೀರಿಯಸ್ ಮತ್ತು ಎಮೋಷನಲ್, ಗಂಭೀರ ಮತ್ತು ಭಾವನಾತ್ಮಕ ವಿಚಾರವನ್ನು ಮಾತನಾಡುತ್ತಿರುವಾಗ ಅದನ್ನು ತಮಾಷೆಯಾಗಿ ತಳ್ಳಿಹಾಕುವ ಪ್ರಯತ್ನವನ್ನು ಎಂದಿಗೂ ಮಾಡಬೇಡಿ. ನಿಮ್ಮ ಪಾರ್ಟ್ನರ್ ಈ ಸಮಯದಲ್ಲಿ ನಿಮ್ಮಿಂದ ಅತ್ಯಂತ ಸ್ಪಷ್ಟ ಮತ್ತು ಪ್ರಬುದ್ಧ ಸಂವಹನವನ್ನು ನಿರೀಕ್ಷಿಸುತ್ತಾರೆ. ನಿಮ್ಮ ಜನ್ಮ ಕುಂಡಲಿಯಲ್ಲಿ ಮತ್ತೊಂದು ಸ್ಥಿತಿಯು ಅತ್ಯಂತ ಸ್ಪಷ್ಟವಾಗಿ ಗೋಚರಿಸುತ್ತಿದೆ ಮತ್ತು ಅದೇನು ಅಂದರೆ, ನಿಮ್ಮ ಮತ್ತು ನಿಮ್ಮ ಎಕ್ಸ್ಟೆಂಡೆಡ್ ಫ್ಯಾಮಿಲಿ, ವಿಸ್ತೃತ ಕುಟುಂಬದ ನಡುವೆ ಬೆಳೆಯುತ್ತಿರುವ ಒಂದು ಸೂಕ್ಷ್ಮವಾದ ಉದ್ವೇಗ. ಇದರ ನೇರ ಪರಿಣಾಮವು ನಿಮ್ಮ ವೈವಾಹಿಕ ಜೀವನದ ಶಾಂತಿಯ ಮೇಲೆ ಬೀಳಬಹುದು. ಬಹುಶಃ ನೀವು ನಿಮ್ಮ ಯಾವುದೇ ಫೈನಾನ್ಷಿಯಲ್ ಸ್ಟ್ರಾಟಜಿ, ಆರ್ಥಿಕ ಕಾರ್ಯತಂತ್ರವನ್ನು ನಿಮ್ಮ ಪೋಷಕರು ಅಥವಾ ಒಡಹುಟ್ಟಿದವರಿಂದ ಮುಚ್ಚಿಡುತ್ತಿರಬಹುದು. ಇದರಿಂದಾಗಿ ನೀವು ಅವರಿಂದ ದೂರ ಹೋಗುತ್ತಿದ್ದೀರಿ ಎಂದು ಅವರಿಗೆ ಅನಿಸಬಹುದು. ಆದರೆ ಸತ್ಯವೇನೆಂದರೆ, ನೀವು ಇವೆಲ್ಲವನ್ನು ಕೇವಲ ನಿಮ್ಮ ಪಾರ್ಟ್ನರ್ ಮತ್ತು ನಿಮ್ಮ ಭವಿಷ್ಯವನ್ನು ಆರ್ಥಿಕವಾಗಿ ಸುರಕ್ಷಿತಗೊಳಿಸಲು ಮಾಡುತ್ತಿದ್ದೀರಿ. ಈ ಪರಿಸ್ಥಿತಿಯಲ್ಲಿ ನನ್ನ ಸಲಹೆ ಏನೆಂದರೆ, ಪರಸ್ಪರ ಒಪ್ಪಿಗೆ ಇಲ್ಲದೆ ನಿಮ್ಮ ಸಂಗಾತಿಯ ಕಡೆಯಿಂದ ಕುಟುಂಬದವರ ಮಧ್ಯೆ ಯಾವುದೇ ದೊಡ್ಡ ಹೇಳಿಕೆಯನ್ನು ನೀಡಬಾರದು. ವಿಷಯ ಏನೇ ಇರಲಿ, ಗಂಡ ಮತ್ತು ಹೆಂಡತಿ ಇಬ್ಬರೂ ಸಂಪೂರ್ಣವಾಗಿ ಒಂದೇ ಪುಟದಲ್ಲಿರಬೇಕು, ಒಮ್ಮತದಿಂದ ಇರಬೇಕು ಮತ್ತು ಆ ನಂತರವೇ ಕುಟುಂಬದ ಮುಂದೆ ನಿಮ್ಮ ಮಾತನ್ನು ಅತ್ಯಂತ ಶಾಂತಿ ಮತ್ತು ಸಂಯಮದಿಂದ ಮಂಡಿಸಿ. ಮಕ್ಕಳ ಭಾಗ್ಯವನ್ನು ಬಯಸುವ ದಂಪತಿಗಳಿಗೂ ಸಹ ಈ ಅವಧಿಯಲ್ಲಿ ಫರ್ಟಿಲಿಟಿ ಮತ್ತು ಫ್ಯಾಮಿಲಿ ಪ್ಲಾನಿಂಗ್, ಕುಟುಂಬ ಯೋಜನೆಗೆ ಕುರಿತು ಅತ್ಯಂತ ಸಕಾರಾತ್ಮಕ ಮತ್ತು ನಿರ್ಣಾಯಕ ಚರ್ಚೆಯಾಗುವ ಸಂಪೂರ್ಣ ಸಾಧ್ಯತೆ ಇದೆ. ಆರ್ಥಿಕ ದೃಷ್ಟಿಕೋನದಿಂದ ಈ ಗೋಚರವು ವೆಲ್ತ್ ಅಕ್ಯುಮುಲೇಷನ್
ಒಂದು ಸುವರ್ಣ ಕಾಲವಾಗಿದೆ. ನಿಮ್ಮ ಜೀವನದಲ್ಲಿ ಹಣದ ಆಗಮವಾಗುತ್ತದೆ ಮತ್ತು ಅದು ಒಂದಕ್ಕಿಂತ ಹೆಚ್ಚು ಮಾರ್ಗಗಳ ಮೂಲಕ ಬರುತ್ತದೆ. ನಿಮ್ಮ ಹಳೆಯ ಬಾಕಿ ಉಳಿದಿರುವ ಪೇಮೆಂಟ್ಸ್ ಈ ಸಮಯದಲ್ಲಿ ನಿಮಗೆ ಹಿಂತಿರುಗಿ ಸಿಗಬಹುದು. ನೀವು ಹಿಂದೆ ಯಾವುದಾದರೂ ದೊಡ್ಡ ಲೋನ್ ತೆಗೆದುಕೊಂಡಿದ್ದರೆ ಅದನ್ನು ತೀರಿಸಲು ಹೊಸ ಆರ್ಥಿಕ ಮಾರ್ಗಗಳು ತೆರೆದುಕೊಳ್ಳುತ್ತವೆ. ಏಕೆಂದರೆ ಗುರುವಿನ ಶುಭ ದೃಷ್ಟಿಯು ನಿಮ್ಮ 6ನೇ ಭಾವದ ಮೇಲೆ, ಅಂದರೆ ಸಾಲದ ಭಾವದ ಮೇಲೆ ನಿರಂತರವಾಗಿ ಇರುತ್ತದೆ. ಆದರೆ ಭೌತಿಕ ಸಂಪತ್ತಿನ ಜೊತೆಗೆ ನಿಮ್ಮೊಳಗೆ ಒಂದು ಆಳವಾದ ಸೈಕಲಾಜಿಕಲ್ ಶಿಫ್ಟ್, ಮಾನಸಿಕ ಬದಲಾವಣೆ ಕೂಡ ನಡೆಯುತ್ತಿದೆ. ದ್ವಿತೀಯ ಭಾವದಲ್ಲಿ ಗುರು ಮತ್ತು ಆಶ್ಲೇಷ ನಕ್ಷತ್ರದ ಈ ಸಂಯೋಜನೆಯು ಕೇವಲ ನಿಮ್ಮ ಬ್ಯಾಂಕ್ ಖಾತೆಯನ್ನು ಮಾತ್ರ ಹೆಚ್ಚಿಸುವುದಿಲ್ಲ, ಬದಲಿಗೆ ಇದು ನಿಮ್ಮ ಸೆಲ್ಫ್ ವರ್ತ್, ಅಂದರೆ ನಿಮ್ಮ ಆತ್ಮ ಮೌಲ್ಯವನ್ನು ಸಂಪೂರ್ಣವಾಗಿ ಮರು ವ್ಯಾಖ್ಯಾನ ಮಾಡುತ್ತದೆ. ಸಮಾಜದಲ್ಲಿ ನಿಮ್ಮ ಬೆಲೆಯು ಕೇವಲ ನೀವು ಎಷ್ಟು ಸಂಪಾದಿಸುತ್ತಿದ್ದೀರಿ ಎಂಬುದರ ಆಧಾರದ ಮೇಲೆ ನಿರ್ಧಾರವಾಗುತ್ತದೆ ಎಂದು ಈ ಸಮಯದಲ್ಲಿ ನೀವು ಏಕಾಂತದಲ್ಲಿ ಖಂಡಿತವಾಗಿಯೂ ಯೋಚಿಸುತ್ತಿರಬಹುದು. ನೀವು ನಿಮ್ಮ ಆ ಸ್ಕೇರ್ಸಿಟಿ ಮೈಂಡ್ಸೆಟ್, ಅಂದರೆ ಕೊರತೆಯ ಮಾನಸಿಕತೆಯನ್ನು ಸಂಪೂರ್ಣವಾಗಿ ಮುರಿಯಬೇಕಾಗುತ್ತದೆ. ಸ್ವಲ್ಪ ಹೆಚ್ಚು ಹಣ ಬಂದರೆ ನಮ್ಮ ಜೀವನವು ಸಂಪೂರ್ಣವಾಗಿ ಸುರಕ್ಷಿತವಾಗುತ್ತದೆ ಎಂದು ನಾವು ಹೆಚ್ಚಾಗಿ ಯೋಚಿಸುತ್ತೇವೆ. ಆದರೆ ಈ ಗೋಚರವು ನಿಮಗೆ ಕಲಿಸಲು ಬಯಸುವ ಅಲ್ಟಿಮೇಟ್ ಲೆಸನ್ ಏನೆಂದರೆ, ಜೀವನದಲ್ಲಿ ನಿಜವಾದ ಸಮೃದ್ಧಿ ಹೊರಗಿನ ಭೌತಿಕ ವಸ್ತುಗಳಿಂದ ಬರುವುದಿಲ್ಲ, ಬದಲಾಗಿ ನಿಮ್ಮೊಳಗಿನ ಅಚಲವಾದ ಆತ್ಮವಿಶ್ವಾಸದಿಂದ ಬರುತ್ತದೆ. ಹಣವನ್ನು ಗಳಿಸಿ, ಹಣದೊಂದಿಗೆ ಸಂಪರ್ಕದಲ್ಲಿರಿ, ಆದರೆ ಹಣವನ್ನು ನಿಮ್ಮ ಆಲೋಚನೆಗಳ ಯಜಮಾನನಾಗಲು ಬಿಡಬೇಡಿ. ಈ ಸಮಯದಲ್ಲಿ ಶೇರ್ ಮಾರ್ಕೆಟ್ ಅಥವಾ ಟ್ರೇಡಿಂಗ್ ನಲ್ಲಿ ನಿಮ್ಮ ಇಂಟ್ರೆಸ್ಟ್ ಇದ್ದಕ್ಕಿದ್ದಂತೆ ತುಂಬಾ ಹೆಚ್ಚಾಗಬಹುದು. ಆದರೆ ಯಾವುದೇ ರಾತ್ರೋರಾತ್ರಿ ಶ್ರೀಮಂತರಾಗುವ ಯೋಜನೆಯಿಂದ ನಿಮ್ಮನ್ನು ನೀವು ಬಹಳ ದೂರವಿಡಿ ಎಂಬುದನ್ನು ನನ್ನ ಸ್ಪಷ್ಟ ಎಚ್ಚರಿಕೆಯಾಗಿದೆ. ಆಶ್ಲೇಷ ನಕ್ಷತ್ರವು ತುಂಬಾ ಡೀಪ್ ಥಿಂಕಿಂಗ್, ಆಳವಾದ ಚಿಂತನೆ ಮತ್ತು ವಿಶ್ಲೇಷಣಾ ಸಾಮರ್ಥ್ಯವನ್ನು ನೀಡುತ್ತದೆ. ಆದ್ದರಿಂದ ನಿಮ್ಮ ಬೆವರು ಸುರಿಸಿ ಗಳಿಸಿದ ಸಂಪಾದನೆಯನ್ನು ಎಲ್ಲಿಯಾದರೂ ಇನ್ವೆಸ್ಟ್ ಮಾಡುವ ಮುನ್ನ ಪ್ರತಿಯೊಂದು ಲೀಗಲ್ ಡಾಕ್ಯುಮೆಂಟ್, ಅಂದರೆ ಕಾನೂನು ದಾಖಲೆಯನ್ನು, ಸೂಕ್ಷ್ಮ ಷರತ್ತುಗಳನ್ನು ಅತ್ಯಂತ ಗಮನವಿಟ್ಟು ಓದಿ. ಆರೋಗ್ಯದ ವಿಷಯದಲ್ಲಿ ನೀವು ಅತ್ಯಂತ ಎಚ್ಚರಿಕೆಯಿಂದ ಇರಬೇಕಾದ ಅಗತ್ಯವಿದೆ. ಗುರುವಿನ ಸಪ್ತಮ ದೃಷ್ಟಿಯು ನಿಮ್ಮ 8ನೇ ಭಾವದ ಮೇಲೆ ಬೀಳುತ್ತಿದೆ. 8ನೇ ಭಾವವು ಆಯುಷ್ಯ ಮತ್ತು ಕ್ರಾನಿಕ್, ಅಂದರೆ ದೀರ್ಘಕಾಲೀನ ಆರೋಗ್ಯ ಸಮಸ್ಯೆಗಳನ್ನು ಪ್ರತಿನಿಧಿಸುತ್ತದೆ. ಗುರುವಿನ ಈ ದೃಷ್ಟಿಯು ಆಯುಷ್ಯವನ್ನು ಹೆಚ್ಚಿಸುತ್ತದೆ ಮತ್ತು ಹಳೆಯ ಕಾಯಿಲೆಗಳನ್ನು ಹೀಲ್ ಮಾಡಲು ಬಹಳ ದೊಡ್ಡ ಪಾತ್ರವನ್ನು ವಹಿಸುತ್ತದೆ. ನೀವು ದೀರ್ಘಕಾಲದಿಂದ ಯಾವುದಾದರೂ ಸಂಕೀರ್ಣ ಆರೋಗ್ಯ ಸಮಸ್ಯೆಯಿಂದ ಬಳಲುತ್ತಿದ್ದರೆ ಈ ಸಮಯದಲ್ಲಿ ನಿಮಗೆ ತುಂಬಾ ಅರ್ಹ ವೈದ್ಯರು ಅಥವಾ ನಿಖರವಾದ ಚಿಕಿತ್ಸೆ ಸಿಗಬಹುದು. ಇದರಿಂದ ನಿಮ್ಮ ಆರೋಗ್ಯದಲ್ಲಿ ಚಮತ್ಕಾರಿಯ ಸುಧಾರಣೆಯನ್ನು ಕಾಣಬಹುದು. ಆದರೆ ಗೋಚಾರವು ದ್ವಿತೀಯ ಭಾವದಲ್ಲಿ ನಡೆಯುತ್ತಿರುವುದರಿಂದ ಇದು ನಮ್ಮ ಬಾಯಿ, ಗಂಟಲು ಮತ್ತು ನಮ್ಮ ಮಾತಿನ ಸ್ಥಾನವಾಗಿದೆ ಮತ್ತು ಆಶ್ಲೇಷ ನಕ್ಷತ್ರದ ನೇರ ಸಂಬಂಧವು ನಮ್ಮ ನರ್ವಸ್ ಸಿಸ್ಟಮ್, ನರಮಂಡಲದೊಂದಿಗೆ ಇರುತ್ತೆ. ಆದ್ದರಿಂದ ಈ ಸಂಪೂರ್ಣ ಅವಧಿಯಲ್ಲಿ ನೀವು ನಿಮ್ಮ ಗಂಟಲು, ಹಲ್ಲು, ಬಾಯಿ ಮತ್ತು ವಿಶೇಷವಾಗಿ ನಿಮ್ಮ ಡೈಜೆಷನ್, ಅಂದರೆ ಜೀರ್ಣಕ್ರಿಯೆ ಬಗ್ಗೆ ಹೆಚ್ಚಿನ ಕಾಳಜಿ ವಹಿಸಬೇಕು. ಮಾನಸಿಕ ಒತ್ತಡದ ಕಾರಣದಿಂದ ನೀವು ಸ್ಟ್ರೆಸ್ ಈಟಿಂಗ್, ಒತ್ತಡದಿಂದ ಅತಿಯಾಗಿ ತಿನ್ನುವುದು ಇದಕ್ಕೆ ಬಲಿಯಾಗಬಹುದು. ಇದರ ನೇರ ಮತ್ತು ನಕಾರಾತ್ಮಕ ಪರಿಣಾಮವು ನಿಮ್ಮ ಲಿವರ್ ಅಥವಾ ಹೊಟ್ಟೆಯ ಮೇಲೆ ಬೀಳಬಹುದು. ಈ ಸಮಯದಲ್ಲಿ ನಿಮಗಾಗಿ ಅತಿ ದೊಡ್ಡ ಮತ್ತು ಪರಿಣಾಮಕಾರಿ ಹೆಲ್ತ್ ರೆಮಿಡಿ, ಆರೋಗ್ಯ ಪರಿಹಾರ ಏನೆಂದರೆ ಸಾತ್ವಿಕ ಆಹಾರವನ್ನು ಸೇವಿಸುವುದು. ಈ ಉಪಾಯವು ಕೇಳಲು ಅತ್ಯಂತ ಸಾಮಾನ್ಯವೆಂದು ತೋರಿದರೂ ಈ ಗೋಚರದ ದುಷ್ಪರಿಣಾಮಗಳಿಂದ ತಪ್ಪಿಸಿಕೊಳ್ಳಲು ಇದು ಸಂಜೀವಿನಿಯಂತೆ ಕಾರ್ಯನಿರ್ವಹಿಸುತ್ತದೆ. ನಿಮ್ಮ ಆಹಾರ ಪದ್ಧತಿಯನ್ನು ನೀವು ಸಂಪೂರ್ಣವಾಗಿ ಶುದ್ಧವಾಗಿರಿಸಿಕೊಂಡರೆ, ನಿಮ್ಮ ಡಯಟ್ನಲ್ಲಿ ಕಠಿಣ ಶಿಸ್ತನ್ನು ಅಳವಡಿಸಿಕೊಂಡರೆ ಮತ್ತು ಆಯುರ್ವೇದ ಅಥವಾ ಪ್ರಕೃತಿ ಚಿಕಿತ್ಸೆಯ ಜೀವನದಲ್ಲಿ, ಅಂದರೆ ಜೀವನ ಶೈಲಿಯ ಕಡೆಗೆ ಸ್ವಲ್ಪ ಒಲವು ತೋರಿದರೆ, ನಿಮ್ಮ ಭೌತಿಕ ದೇಹ ಮತ್ತು ನಿಮ್ಮ ನರ್ವಸ್ ಸಿಸ್ಟಮ್ ಎರಡೂ ತುಂಬಾ ಶಕ್ತಿಯುತವಾಗಿರುತ್ತದೆ. ಈ ಅವಧಿಯಲ್ಲಿ ಯಾವುದೇ ರೀತಿಯ ಆಮಲು ಅಥವಾ ದುಶ್ಚಟಗಳಿಂದ ಸಂಪೂರ್ಣವಾಗಿ ದೂರವಿರಿ. ಇಲ್ಲದಿದ್ದರೆ ಅದು ನಿಮ್ಮ ಹೆಲ್ತ್ ಜೊತೆಗೆ ನಿಮ್ಮ ಸಂಚಿತ ಸಂಪತ್ತನ್ನು ಸಹ ಬಹಳ ವೇಗವಾಗಿ ನಾಶಪಡಿಸುತ್ತದೆ. ಆರೋಗ್ಯಕ್ಕೆ ಸಂಬಂಧಿಸಿದಂತೆ ಯಾವುದೇ ಗಂಭೀರ ಲಕ್ಷಣಗಳು ಕಂಡು ಬಂದರೆ ಕೇವಲ ಜ್ಯೋತಿಷ್ಯ ಪರಿಹಾರಗಳ ಮೇಲೆ ಅವಲಂಬಿತರಾಗುವ ಬದಲು ತಕ್ಷಣವೇ ವೈದ್ಯಕೀಯ ಸಲಹೆಯನ್ನು ಪಡೆಯಿರಿ. ವಿದ್ಯಾರ್ಥಿಗಳ ದೃಷ್ಟಿಕೋನದಿಂದ ನೋಡುವುದಾದರೆ, ದ್ವಿತೀಯ ಭಾವವು ಪ್ರಾಥಮಿಕ ಶಿಕ್ಷಣ ಮತ್ತು ಕೌಟುಂಬಿಕ ಸಂಸ್ಕಾರಗಳ ಭಾವವಾಗಿದೆ. ಆಶ್ಲೇಷ ಅತ್ಯಂತ ಆಳವಾದ ಮತ್ತು ರಿಸರ್ಚ್ ಪ್ರಧಾನ ನಕ್ಷತ್ರವಾಗಿದೆ. ನೀವು ಯಾವುದೇ ಆಳವಾದ ಸಂಶೋಧನಾ ಕಾರ್ಯದಲ್ಲಿ ತೊಡಗಿದ್ದರೆ, ಕೋಡಿಂಗ್ ಕಲಿಯುತ್ತಿದ್ದರೆ ಅಥವಾ ನೀವು ಬಹಳ ಆಳವಾಗಿ ಡೇಟಾ ಅನಲೈಸ್ ಮಾಡಬೇಕಾದಂತಹ ಸಂಕೀರ್ಣ ವಿಷಯವನ್ನು ಓದುತ್ತಿದ್ದರೆ ಈ ಸಮಯವು ನಿಮ್ಮ ಏಕಾಗ್ರತೆಗೆ ಅತ್ಯುತ್ತಮವಾಗಿದೆ. ನಿಮ್ಮ ಗಮನವು ವಿಚಲಿತವಾಗದಂತೆ ನೀವು ತಡೆಯಬೇಕು ಅಷ್ಟೇ.
ನಿಮ್ಮ ಭವಿಷ್ಯದ ಯೋಜನೆಗಳನ್ನು ಸಮಯಕ್ಕಿಂತ ಮುಂಚಿತವಾಗಿ ಯಾರೊಂದಿಗೂ ಶೇರ್ ಮಾಡಬೇಡಿ ಮತ್ತು ಏಕಾಂತದಲ್ಲಿ ಶಾಂತಿಯಾಗಿ ನಿಮ್ಮ ಅಧ್ಯಯನದ ಕಡೆಗೆ ಗಮನ ಹರಿಸಿ. ಮನೆಯನ್ನು ನಿಭಾಯಿಸುವ ಮಹಿಳೆಯರಿಗೆ ಈ ಸಮಯವು ಬಹಳಷ್ಟು ಜವಾಬ್ದಾರಿಗಳನ್ನು ತರುತ್ತಿದೆ. ನಿಮ್ಮ ಲಗ್ನಾಧಿಪತಿ ಬುಧ, ಅವರು ನಿಮ್ಮ ಚತುರ್ಥ ಭಾವ ಅಂದರೆ ಸುಖ ಮತ್ತು ಆಸ್ತಿಯ ಅಧಿಪತಿಯೂ ಆಗಿದ್ದಾರೆ. ಅದರ ಶಕ್ತಿ ಈ ಸಮಯದಲ್ಲಿ ಅತ್ಯಂತ ಮಹತ್ವದ್ದಾಗಿದೆ. ನಿಮ್ಮ ಸಂಪೂರ್ಣ ಫೋಕಸ್ ನಿಮ್ಮ ಮನೆಯ ವ್ಯವಸ್ಥೆಯನ್ನು ಸರಿಪಡಿಸಲು ಮತ್ತು ನಿಮ್ಮ ಕುಟುಂಬದ ಆರ್ಥಿಕ ಭವಿಷ್ಯವನ್ನು ಸಂಪೂರ್ಣವಾಗಿ ಸೆಕ್ಯೂರ್ ಮಾಡುವ ಕಡೆಗಿರುತ್ತದೆ. ಭವಿಷ್ಯದ ಬದ್ಧತೆಗಾಗಿ ಯಾವುದೇ ಫಿಕ್ಸ್ಡ್ ಪ್ರಾಪರ್ಟಿ ಅಥವಾ ಮನೆ ಖರೀದಿಸಲು ನೀವು ಈ ಅವಧಿಯಲ್ಲಿ ನಿಮ್ಮ ಸಂಗಾತಿಯ ಮೇಲೆ ಸಕಾರಾತ್ಮಕವಾಗಿ ಒತ್ತಡ ಹೇರಬಹುದು. ನಿಮಗೆ ನನ್ನ ಸ್ಪಷ್ಟ ಸಲಹೆ ಏನೆಂದರೆ, ನಿಮ್ಮ ಅತ್ತೆ ಮಾವನ ಕಡೆಯವರೊಂದಿಗೆ ಅಥವಾ ಕುಟುಂಬದ ಸದಸ್ಯರೊಂದಿಗೆ ಯಾವುದೇ ರೀತಿಯ ವ್ಯರ್ಥವಾದ ವಿವಾದಗಳಲ್ಲಿ ಇಳಿಯುವುದನ್ನು ತಪ್ಪಿಸಿ. ಯಾರಾದರೂ ಪದಗಳ ಮೂಲಕ ನಿಮ್ಮನ್ನು ಕೀಳಾಗಿ ಕಾಣಲು ಪ್ರಯತ್ನಿಸುತ್ತಿದ್ದಾರೆ ಎಂದು ನಿಮಗೆ ಎಂದಾದರೂ ಅನಿಸಿದರೆ, ಅಲ್ಲಿ ಕಹಿಯಾದ ಪದಗಳನ್ನು ಬಳಸುವ ಬದಲು ನಿಮ್ಮ ಮೌನದ ಶಕ್ತಿಯನ್ನು ಬಳಸಿ. ಸರಿಯಾದ ಸಮಯದಲ್ಲಿ ನೀವು ಪಾಲಿಸುವ ಮೌನವು ನಿಮ್ಮ ಕಠಿಣ ಪದಗಳಿಗಿಂತ ಹೆಚ್ಚು ಪರಿಣಾಮಕಾರಿಯಾಗಿ ಸಾಬೀತಾಗುತ್ತದೆ. ಈ ಗೋಚಾರದ ಪ್ರಭಾವವನ್ನು ಹಾದು ಹೋಗುತ್ತಿರುವ ನಿಮ್ಮ ನಿವೃತ್ತಿ ಜಾತಕರಿಗೆ ಇದು ತಮ್ಮ ಫಿಕ್ಸ್ಡ್ ಡೆಪಾಸಿಟ್ ಮತ್ತು ವಿಲ್ ಅಥವಾ ಇನ್ಹೆರಿಟೆನ್ಸ್ ಪಿತ್ರಾರ್ಜಿತ ಆಸ್ತಿ ಕುರಿತು ಶಾಂತಿಯುತ ಚರ್ಚೆ ನಡೆಸುವ ಸಮಯವಾಗಿದೆ. ನಿಮ್ಮ ಮುಂಬರುವ ಪೀಳಿಗೆಯನ್ನು ಆರ್ಥಿಕವಾಗಿ ಸುರಕ್ಷಿತಗೊಳಿಸಲು ನೀವು ಕೆಲವು ದೊಡ್ಡ ಮತ್ತು ಕಠಿಣ ಹೆಜ್ಜೆಗಳನ್ನು ಇಡಬಹುದು. ನಿಮ್ಮ ಮಾತನ್ನು ಒಪ್ಪಿಸಲು ಅಥವಾ ಶಿಸ್ತನ್ನು ಕಾಪಾಡಿಕೊಳ್ಳಲು ಮಕ್ಕಳು ಅಥವಾ ಯುವ ಪೀಳಿಗೆಯೊಂದಿಗೆ ಹೆಚ್ಚು ಕಠಿಣ ಅಥವಾ ಕಹಿ ಭಾಷೆಯನ್ನು ಬಳಸದಿರುವಂತೆ ನೀವು ಎಚ್ಚರ ವಹಿಸಬೇಕು. ನಿಮ್ಮ ಇಡೀ ಜೀವನದ ಅನುಭವವೇ ನಿಮ್ಮ ಅತಿದೊಡ್ಡ ಸಂಪತ್ತು. ಅದನ್ನು ನಿಮ್ಮ ಕುಟುಂಬದೊಂದಿಗೆ ಅತ್ಯಂತ ಪ್ರೀತಿ ಮತ್ತು ತಾಳ್ಮೆಯಿಂದ ಹಂಚಿಕೊಳ್ಳಿ, ಕಹಿ ಅಥವಾ ಕೋಪದಿಂದಲ್ಲ. ಮಾನಸಿಕ ಮತ್ತು ಆಧ್ಯಾತ್ಮಿಕ ದೃಷ್ಟಿಕೋನದಿಂದ ಈ ಸಮಯವು ನಿಮ್ಮೊಳಗೆ ಒಂದು ಬಹುದೊಡ್ಡ ಕ್ಲೆನ್ಸಿಂಗ್ ಪ್ರಕ್ರಿಯೆಯ ಸಮಯವಾಗಿದೆ. ಆಶ್ಲೇಷ ನಕ್ಷತ್ರವು ತನ್ನ ಹಳೆಯ ಪೂರೈಕೆಯನ್ನು ಕಳಚಿ ಹೊಸ ರೂಪವನ್ನು ಧರಿಸುವ ಶಕ್ತಿಯನ್ನು ಒದಗಿಸುತ್ತದೆ. ನಿಮಗೆ ಯಾವಾಗಲೂ ಇನ್ಸೆಕ್ಯೂರ್ ಮತ್ತು ಅಸುರಕ್ಷಿತ ಭಾವನೆ ಮೂಡಿಸುತ್ತಿದ್ದ ನಿಮ್ಮೊಳಗಿನ ಆ ಹಳೆಯ ಭಯ ಮತ್ತು ಹತಾಶೆಗಳನ್ನು ನೀವು ಹಿಂದೆ ಬಿಡುತ್ತಿದ್ದೀರಿ. ನಿಮ್ಮ ಮಾತಿನಲ್ಲಿ ಈ ಸಮಯದಲ್ಲಿ ಒಂದು ಅದ್ಭುತವಾದ ಹೀಲಿಂಗ್ ಪವರ್ ಅಡಗಿದೆ. ಅಗತ್ಯ ಬಿದ್ದಾಗ ನಿಮ್ಮ ಮಾತು ಅತ್ಯಂತ ಕಹಿಯಾಗಬಹುದು ಎಂಬುದು ನಿಜವಾದರೂ, ನೀವು ನಿಮ್ಮ ಪ್ರಜ್ಞೆಯನ್ನು ಸರಿಯಾಗಿ ಬಳಸಿದರೆ ನಿಮ್ಮ ಬಾಯಿಯಿಂದ ಹೊರಬರುವ ಸಾಂತ್ವನದ ಮಾತುಗಳು ಖಿನ್ನತೆ ಅಥವಾ ಡಿಪ್ರೆಷನ್ಗೆ ಒಳಗಾದಾಗ ವ್ಯಕ್ತಿಗೆ ಜೀವನದ ಹೊಸ ಭರವಸೆಯನ್ನು ನೀಡಬಲ್ಲವು. ಇತರರಿಗೆ ಸರಿಯಾದ